ವಿದ್ಯಾರ್ಥಿಯೊಬ್ಬ ಸಹಪಾಠಿಗಳ ಕಣ್ಣಿಗೆ ಫೆವಿಕ್ವಿಕ್ ಹಾಕಿದ್ದಾನೆ. ಒಡಿಶಾದ ಕಂಧಮಾಲ್ ಜಿಲ್ಲೆ ಸಲಗುಡದಲ್ಲಿ ನಡೆದಂತಹ ಕೃತ್ಯ. ಈತನ ಸಹಪಾಠಿಗಳು ಗೆಳೆಯರು ಮಲಗಿದ್ದಂತಹ ಸಂದರ್ಭದಲ್ಲಿ ಕಣ್ಣು ತೆಗೆದು ಫೆವಿಕ್ವಿಕ್ ಹಾಕಿದ್ದಾನೆ. ಈಗ ಕಣ್ಣು ಕಾಣಿಸದೇನೆ 8 ಜನ ವಿದ್ಯಾರ್ಥಿಗಳು ಪರದಾಡ್ತಿದ್ದಾರೆ. ಫೆವಿಕ್ವಿಕ್ ಹಾಕಿರೋ 4 ಮತ್ತು 5ನೇ ತರಗತಿಯ 8 ಜನ ವಿದ್ಯಾರ್ಥಿಗಳು ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಪಡೆದುಕೊಳ್ತಾ ಇದ್ದಾರೆ. ಕಣ್ಣು ಕಾಣಿಸ್ತಾ ಇಲ್ಲ. ಸದ್ಯ ಎಲ್ಲ ಬಾಲಕರಿಗೂ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. 4 ಮತ್ತು 5ನೇ ತರಗತಿಯ 8 ಜನ ವಿದ್ಯಾರ್ಥಿಗಳ ಕಣ್ಣಿಗೆ ಫೆವಿಕ್ವಿಕ್ ಹಾಕಲಾಗಿದೆ. ಎಲ್ಲರೂ ಮಲಗಿದಂಥ ಸಂದರ್ಭದಲ್ಲಿ ಆ ಬಾಲಕ ಅವರ ಸ್ನೇಹಿತನೇ ಮಾಡಿದಂಥ ಕೃತ್ಯ. 8 ಜನ ವಿದ್ಯಾರ್ಥಿಗಳಿಗೆ ಕಣ್ಣು ಕಾಣಿಸ್ತಾ ಇಲ್ಲ, ಪರದಾಡ್ತಿದ್ದಾರೆ. ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡಿಸಲಾಗ್ತದೆ. ಕಂಧಮಾಲ್ ಜಿಲ್ಲೆಯ ಫಿರಿಂಗಿಯ ಬ್ಲಾಕ್ನ ಸಲಗುಡ ಆ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಪಂಚಾಯತ್ ವ್ಯಾಪ್ತಿಯ ಸಲಗುಡ ಸೇವಾಶ್ರಮ ಶಾಲೆಯಲ್ಲಿ ನಡೆದಂತಹ ಘಟನೆ ಇದು. ನೋಡಿ, ವಿದ್ಯಾರ್ಥಿಗಳ ಕಣ್ಣು ಓಪನೇ ಆಗ್ತಿಲ್ಲ. ಹಾಕಿದ್ದು ಫೆವಿಕ್ವಿಕ್. ಅಲ್ಲೊಂದು ಕಣ್ಣುಗಳಂತೂ ಸುತ್ತೋಗ್ಬಿಟ್ಟಿದ್ದಾವೆ, ಆ ಥರ ಆಗಿದೆ. ಆಸಿಡ್ ಕಂಟೆಂಟ್ ಇರುತ್ತೆ. ಮತ್ತು ಚಿಕ್ಕ ಮಗು ಏನೂ ಗೊತ್ತಾಗದೆ ಈ ರೀತಿಯಾಗಿ ಕೃತ್ಯ ಎಸಗಿಬಿಟ್ಟು ಮಲಗಿದ್ದಂಥ ಸಂದರ್ಭದಲ್ಲಿ 8 ಜನ ತನ್ನ ಗೆಳೆಯರಿಗೆ ಫೆವಿಕ್ವಿಕ್ ಹಾಕಿದರು. ಒಡಿಶಾದ ಸಲಗುಡ ಅನ್ನುವಂತಹ ಒಂದು ಗ್ರಾಮದಲ್ಲಿ ನಡೆದಂತಹ ಘಟನೆ. ಎಲ್ಲ ಬಾಲಕರ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ ನಿಮಗೆ. ಇದು ನಡೆದಿರೋದು ಒಡಿಶಾದಲ್ಲಿ ಸಲಗುಡ ಅನ್ನುವಂಥ ಗ್ರಾಮದಲ್ಲಿ. ಬಟ್ ಮನೆಯಿಂದ ವಿದ್ಯಾಭ್ಯಾಸಕ್ಕಾಗಿ ಚಿಕ್ಕ ಪುಟ್ಟ ಮಕ್ಕಳನ್ನ ಈ ಹಾಸ್ಟೆಲ್ಗಳಲ್ಲಿ ಇರುವಂಥ ಪೋಷಕರು ದಯವಿಟ್ಟು ನೋಡಲೇಬೇಕಾದಂಥ ಸ್ಟೋರಿ ಇದು. ಯಾವಾಗ ಎಂತೆಂಥ ಘಟನೆಗಳು ನಡೆದು ಹೋಗ್ಬಿಡುತ್ತೆ ಅಂತ. ಬಟ್ ಎಲ್ಲ 8 ಮತ್ತು 7ನೇ ಕ್ಲಾಸ್ನ ಹುಡುಗರು, ಎಲ್ಲ ಚಿಕ್ಕ ಪುಟ್ಟ ಮಕ್ಕಳು ಈ ರೀತಿಯಾದಂಥ ಸಂದರ್ಭದಲ್ಲಿ ಕಣ್ಣನ್ನೇ ಕಳೆದುಕೊಳ್ಬೇಕಾದಂಥ ಪರಿಸ್ಥಿತಿ ಕೂಡ ಬರಬಹುದು. ನೀವು ದೃಶ್ಯದಲ್ಲಿ ನೋಡಬಹುದು, ನೋಡೋಕ್ಕಾಗ್ತಿಲ್ಲ ಅದನ್ನು. ಕೆಲವೊಂದಿಷ್ಟು ಮಕ್ಕಳ ಕಣ್ಣಲ್ಲಿ ಬ್ಲಡ್ಡೇ ಬಂದಂಗಿದೆ, ಬ್ಲಡ್ ಕ್ಲಾಟ್ ಆದಂಗಿದೆ. ಆ ಉರಿಗೆ, ನೋವಿಗೆ ಅವರು ಫುಲ್ ಕಣ್ಣನ್ನು ತಿಕ್ಕೊಂಡು ಬಿಟ್ಟರಂತ ಕಾಣಿಸುತ್ತೆ. ಕೆಲವರಿಗಂತೂ ಕಣ್ಣು ರೆಪ್ಪೆ ಓಪನ್ನೇ ಆಗ್ತಾ ಇದೆ. ಜಸ್ಟ್ ಫೆವಿಕ್ವಿಕ್, ಆ ಫೆವಿಕ್ವಿಕ್ ಕೈಗೆ ಏನಾದರೂ ಒಂದು ಡ್ರಾಪ್ ಇದ್ದರೆ ಫಿಂಗರ್ಗಳೇ ಓಪನ್ ಆಗೋದಿಲ್ಲ, ಅಷ್ಟರ ಮಟ್ಟಿಗೆ ಗಟ್ಟಿಯಾಗಿ ಹಿಡಿದುಕೊಂಡ್ಬಿಡುತ್ತೆ. ಇನ್ನು ಕಣ್ಣು ಅನ್ನುವಂಥದ್ದು ತುಂಬ ಸೆನ್ಸಿಟಿವ್ ಆಗಿರುವಂಥ ಪ್ಲೇಸ್ ಬಾಡಿಲಿ. ಸೊ ಅದರ ಕಣ್ಣೊಳಗಡೆ ಬಾಲಕ ಫೆವಿಕ್ವಿಕ್ ಹಾಕಿರುವಂಥದ್ದು ಅದು ಎಷ್ಟು ಡ್ರಾಪ್ಗಳ ಮಟ್ಟಿಗೆ ಹಾಕಿದ್ದಾನೋ ಗೊತ್ತಿಲ್ಲ. ಕಣ್ಗಳೇ ಓಪನ್ ಆಗ್ತಾ ಇಲ್ಲ. ಕೆಲವೊಬ್ಬರಿಗೆ ಒಂದೊಂದು ಕಣ್ಣಿಗೆ ಹಾಕಿದ್ದಾನೆ, ಕೆಲವೊಬ್ಬರಿಗೆ 2 ಕಣ್ಣಿಗೆ ಹಾಕಿದ್ದಾನೆ. ನೋಡಿ, ಕೆಲವೊಬ್ಬ ಬಾಲಕರ ಕಣ್ಗಳಲ್ಲಿ ಬ್ಲಡ್ಡೇ ಬಂದಂಗೆ ಕಾಣಿಸ್ತಾ ಇದೆ. ಟ್ರೀಟ್ಮೆಂಟ್ ನಂತರದಲ್ಲಿ ದೃಷ್ಟಿಗೇನಾದರೂ ಎಫೆಕ್ಟ್ ಆಗುತ್ತಾ, ಮಕ್ಕಳಿಗೆ ಮೊದಲಿನ ರೀತಿಯಲ್ಲಿ ಕಣ್ಗಳೇನಾದರೂ ಕಾಣಿಸುತ್ತಾ, ಅಥವಾ ಸ್ಪೆಕ್ಸ್ ಏನಾದರೂ ಬರುತ್ತಾ, ಅಥವಾ ಪೂರ್ತಿ ದೃಷ್ಟಿನೇ ಹೋಗ್ಬಿಡುತ್ತಾ, ಬಹಳ ಸಮಸ್ಯೆ. ಸಹಪಾಠಿಗಳ ಕಣ್ಣಿಗೆ ಅವರ ಸ್ನೇಹಿತ ಫೆವಿಕ್ವಿಕ್ ಹಾಕಿದಂತಹ ಘಟನೆ. ಇದೆಲ್ಲ ಆದಾಗ ಪೋಷಕರಿಗೆ ಸಹಜವಾಗಿ ಒಂದು ಆತಂಕ, ಭಯ, ಇಂತಹ ಘಟನೆಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ಕಾಡುತ್ತೆ. ಈ ಬಗ್ಗೆ ಶಾಲೆಯಲ್ಲಿರುವಂಥ ಆಡಳಿತ ಮಂಡಳಿಯವರು ಅಥವಾ ಹಾಸ್ಟೆಲ್ ವಾರ್ಡನ್ಗಳು, ಈ ಮಕ್ಕಳನ್ನು ನೋಡಿಕೊಳ್ಳುವಂಥವ್ರು ಯಾರಿದ್ದಾರೆ, ಮೇಲುಸ್ತುವಾರಿಯಲ್ಲಿರುವಂಥ ಯಾರೇ ಇದ್ದರೂ ಕೂಡ ಅಧಿಕಾರಿಗಳು ಈ ಬಗ್ಗೆ ಒಂದಿಷ್ಟು ತಿಳುವಳಿಕೆಗಳನ್ನು ಮಕ್ಕಳಿಗೆ ಕೊಡಬೇಕಾಗತ್ತೆ. ಇಲ್ಲಿ ನೋಡಿ, ಸೇವಾಶ್ರಮ ಶಾಲೆಯ ಮುಖ್ಯೋಪಾಧ್ಯಾಯರನ್ನು ಅಮಾನತುಗೊಳಿಸಲಾಗಿದೆ ನಡೆದಂತಹ ಈ ಒಂದು ಘಟನೆಗೆ. ಯಾಕಂದರೆ 8 ಜನ ಮಕ್ಕಳ ಜೀವನದ ಪ್ರಶ್ನೆ ಆಗಿರುತ್ತೆ ಕಣ್ಣಂದರೆ. ಕಣ್ಣಿಗೇನಾದರೂ ಆಗಿಬಿಟ್ರೆ ಇಡೀ ಲೈಫೇ ಕತ್ಲಲ್ಲಿರಬೇಕಾದಂತಹ ಪರಿಸ್ಥಿತಿ. ಎಲ್ಲ ಪುಟ್ಟ ಮಕ್ಕಳು, ಓದೋ ವಯಸ್ಸು. ಹಾಗಾಗಿ ಮುಖ್ಯೋಪಾಧ್ಯಾಯರನ್ನು ಅಲ್ಲಿ ಸಸ್ಪೆಂಡ್ ಮಾಡಲಾಗಿದೆ, ಅಮಾನತುಗೊಳಿಸಲಾಗಿದೆ. ಜಿಲ್ಲಾಧಿಕಾರಿಯವರು ಇಂಥದ್ದೊಂದು ಆದೇಶವನ್ನು ಹೊರಡಿಸಿದ್ದಾರೆ. ಘಟನೆ ಆಗಿದ್ದು ಒಡಿಶಾದ ಸಲಗುಡ ಅನ್ನುವಂತಹ ಗ್ರಾಮದಲ್ಲಿ. ಇದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಸೇವಾಶ್ರಮಕ್ಕೆ ಸೇರಿದ್ದಂತಹ ಒಂದು ಶಾಲೆ ವಿತ್ ಹಾಸ್ಟೆಲ್. ಶಾಲೆ ಜೊತೆಗೆ ಹಾಸ್ಟೆಲ್ ಕೂಡ ಇದೆ. ಸೊ ಪ್ರತಿಯೊಬ್ಬರು ಕೂಡ ಪೋಷಕರು ಈ ನೋಡ್ತಿರುವಂಥ ಸ್ಟೋರಿಯನ್ನು, ಈ ಘಟನೆಯನ್ನು ನೋಡಿದಾಗ ತಮ್ಮ ತಮ್ಮ ಮಕ್ಕಳುಗಳಿಗೆ ಈ ಬಗ್ಗೆ ವಿವರಣೆ ಕೊಡಬೇಕಾಗತ್ತೆ, ಆ ಬಗ್ಗೆ ಜಾಗೃತಿಯನ್ನು ಮೂಡಿಸ್ಬೇಕಾಗತ್ತೆ, ಅವರಿಗೆ ತಿಳಿಸ್ಬೇಕಾಗತ್ತೆ. ಈ ಪಾಪ ಬಾಲಕ ಗೊತ್ತಿಲ್ಲದಂಗೆ ಮಾಡಿಬಿಟ್ಟವನೇ. ಇದರಿಂದ ಫೆವಿಕ್ವಿಕ್ಕನ್ನು ಕಣ್ಣಲ್ಲಿ ಹಾಕಿದರೆ ಏನಾಗುತ್ತೆ ಅನ್ನುವಂಥ ಅರಿವು ಕೂಡ ಇಲ್ಲದಂತಹ ವಯಸ್ಸದು. ಸೊ ಅಂತಹ ವಯಸ್ಸಲ್ಲಿ ಮಾಡಿರುವಂಥದ್ದು. ಬಟ್ ಆಗಿರುವಂಥ ಎಫೆಕ್ಟ್ ಮಾತ್ರ ತುಂಬ ದೊಡ್ಡದಾಗಿರುತ್ತೆ. ಇದರ ಪರಿಣಾಮ, ಅದರ ಪ್ರಭಾವ
ಆ 8 ಮಕ್ಕಳ ಜೀವನದ ಮೇಲೆ ಬೀರದೇ ಇದ್ದರೆ ಸಾಕು ಅಂತ ಪ್ರಾರ್ಥನೆ ಮಾಡ್ಕೊಳ್ಬಹುದು ನಾವು ನೀವು. ಅದು ಬಿಟ್ಟರೆ ಏನಿಲ್ಲ. ಟ್ರೀಟ್ಮೆಂಟ್ ಆಗ್ತಾ ಇದೆ 8 ಜನ ಮಕ್ಕಳಿಗೂ ಕೂಡ. ಕೆಲವೊಂದು ಮಕ್ಕಳಿಗೆ ಕಣ್ಗಳು ಓಪನ್ನೇ ಆಗ್ತಾ ಇಲ್ಲ ಇದುವರೆಗೂ. ಬಟ್ ಇದರಿಂದ ಜಾಗೃತರಾಗಬೇಕಾಗತ್ತೆ ಪೋಷಕರು. ಮನೆಯಲ್ಲಿದ್ದಂತಹ ಸಂದರ್ಭದಲ್ಲೂ ಕೂಡ, ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಇಟ್ಟಂಥ ಸಂದರ್ಭದಲ್ಲೂ ಕೂಡ.